ಬರೋ ಕೊಡ ಕಾಫಿ ಕೊಡು. ನಾನು ಟೀಚರೇ, ಕೆಲಸ ಎಲ್ಲ ಮಾಡಿ ನನಗೂ ಅಭ್ಯಾಸ. ಊರೆಲ್ಲ ಸುತ್ತಿ ಎಲ್ಲಾದ್ರೂ ಕೂರೋದಕ್ಕೆ ಸಿಕ್ಕಿದ್ರೆ ಸಾಕಪ್ಪ ಅಂತ ಕಾಯ್ತಿರ್ತೀವಿ. ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಟೀ ಕುಡಿದು ಮಾತಾಡಿ. ಸುಮಾರು ಜನ ನಮ್ಮನ್ನ ಬಾಗ್ಲಿಂದ ಹೊರಗೆ ನಿಲ್ಸಿ ಹಾಗೆ ಕಳ್ಸ್ಬಿಡ್ತಾರೆ. ಕೇಳೋ ಪ್ರಶ್ನೆಗೆಲ್ಲ ಉಲ್ಟಾ ಮಾತಾಡ್ತಾರೆ. ನಾವೇನ್ ಬೇಕಂತ ಕೇಳಲ್ಲ, ಇದು ನಮ್ ಜವಾಬ್ದಾರಿ ಕರ್ತವ್ಯ ಅಂತ ಬಂದಿರ್ತೀವಿ. ಇದು ಮಾರಿಗುಡಿ ಶಿವಣ್ಣನ ಮನೆ. ನಿಮ್ಗೇನ್ ಕೇಳ್ಬೇಕು ಅಂತಿದ್ಯೋ ಆರಾಮಾಗಿ ಕೇಳಿ. ನಮ್ಮನೇಲಿ ಯಾರು ಹಾಗೆಲ್ಲ ಮಾಡೋರಿಲ್ಲ. ಥ್ಯಾಂಕ್ ಯು ಮೇಡಮ್. ನಿಮ್ಮನೇಲಿ ಎಷ್ಟು ಜನ ಇದ್ದೀರಾ? ಓ, ನಮ್ಮನೇಲಿ ಭೋಜನ ಇದ್ದೋ. ನಾನು, ನಮ್ಮ ಅಪ್ಪಯ್ಯ, ನನ್ನ ಹೆಂಗಸರು, 4 ಜನ ತಂಗಿರು. ಆದ್ರೆ ಅದ್ರಾಗ ಇಬ್ರು ಈಗ ಮದ್ವೆ ಆಗ ಹೋಗವ್ರೆ. ಎಜುಕೇಶನ್? ನಮ್ಮ ಪಾರು MBBS. ನಾನೊಂದು ಅಷ್ಟು ಓದಿನಿ. ನಮ್ಮ ಅಪ್ಪಯ್ಯ ಪಿಯೋಟಲ್ಲಿ PhD ಮಾಡೋರೆ. ಈಗ ಬಿಟ್ಟವ್ರೆ. ಮೇಡಮ್, ನಂದು ಡಿಗ್ರಿ ಮುಗ್ದಿದೆ. ಇವಳು ಡಿಗ್ರಿ ಮಾಡ್ಲಿ ಅನ್ನೋದು ನಮ್ಮ ಆಸೆ. ಇವಾಗಿನ್ನೂ 10th ಓದ್ತಿದ್ದಾಳೆ ಅಷ್ಟೇ. ಹಿಂಗೆ ಆಡ್ತಿರ್ಲಿ, ನಾನು IAS ಆಫೀಸರ್ ಆಗಿ ಇದೇ ಊರಿಗೆ ಬಂದು ನೀರು ಊಟ ಸಿಗ್ದಿರಂಗ್ ಮಾಡ್ಬಿಡ್ತೀನಿ. ನಿಮ್ ಫ್ಯಾಮಿಲಿ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಸರ್, ಎಲ್ರ ಹೆಸರು ಒಂದ್ಸಲ ಕನ್ಫರ್ಮ್ ಮಾಡಿ. ನಮ್ಮ ಅಪ್ಪಯ್ಯನ ಹೆಸರು ಶಂಕರ, ನಾನು MCO, ನನ್ನ ಹೆಂಡ್ರು ಪಾರ್ವತಿ, ನನ್ನ ತಂಗಿ ರತ್ನ, ಅವಳು ಚಿಕ್ಕವಳು ರಮ್ಯಾ. ಮದ್ವೆಗೆ ಹೋದವರು ರಾಣಿ ಮತ್ತೆ ರಶ್ಮಿ. ಸರ್, ಎಲ್ಲ ಓಕೆ, ಆದ್ರೆ ನಿಮ್ ತಾಯಿ ಬಗ್ಗೆನೇ ಹೇಳಲಿಲ್ಲ. ಅದ್ ಬಿಟ್ಬಿಡಿ ಮೇಡಮ್. ಅಲ್ಲ ಸರ್, ಮನೆ ಯಜಮಾನ್ರ ಹೆಸರು ಹೇಳಿದ್ರಿ, ಮನೆ ಯಜಮಾನಿ ಹೆಸರು ಹೇಳಿಲ್ವಲ್ಲ, ಅದಕ್ಕೆ ಕೇಳ್ದೆ. ನಿಮಗೆ ಕೈ ಮುಗಿತೀನಿ, ಈ ಜನ ಬಿಟ್ಬಿಡಿ ಅಂದೆ. ಸರ್, ಹೆಸರಾದ್ರೂ ಹೇಳ್ಬೋದಲ್ವಾ? ಆ ಹೆಸರು ಬೇಡ ಅನ್ಬೇಕು. ಯಾಕೆ ಮೇಡಮ್ ಮತ್ತೆ ಮತ್ತೆ ಕೇಳ್ತಿದ್ರಾ? ಅಲ್ಲ, ಆ ಪಟ್ಟಿನ ಹಂಗೆ ಖಾಲಿ ಬಿಟ್ಬಿಡಿ. ನಮ್ ನಂದಿನೇ ಕಿತ್ಕೊಂಡು ಹೋಗಿರೋ ಯಂಗ್ಸ್ ಹೆಸರನ್ನ ಈ ಮನೆಯಾಗೆ ಯಾರು ಎತ್ತಕ್ಕಿಲ್ಲ, ಎತ್ತಬಾರ್ದು. ಆಮೇಲೆ ಇನ್ನೊಂದು ವಿಷಯ, ಆ ಯಂಗ್ಸು ಈ ಮನೆ ಯಜಮಾನಿ ಅಲ್ಲ. ನಿಮಗೆ ಕೈ ಮುಗಿ ಕೇಳ್ಕತೀನಿ, ಒಣ್ರಿ. ನಾವು ಬರ್ತೀವಿ.